ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೇನಾದ್ರೂ ನಿಮ್ಮ ಚಾನಲ್ ಅಲ್ಲಿ ಕಾಪಿರೈಟ್ ಸ್ಟ್ರೈಕು, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು ಇಂಥದ್ದೇನಾದ್ರೂ ಬಂದಿದೆಯೋ ಇಲ್ವೋ, ಹೆಂಗ್ ತಿಳ್ಕೊಳ್ಳೋದು ಅಂತ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಈ ವಿಡಿಯೋ ನಿಮ್ಗೇನೇನೆ. ಯೂಟ್ಯೂಬ್ ಇವಾಗ ಒಂದು ಫೀಚರ್ ನ ತಗೊಂಡ್ಬಂದಿದೆ. ಈಸಿಯಾಗಿ ನಮಗೆ ನಮ್ಮ ಚಾನಲ್ ಅಲ್ಲಿ ಕಾಪಿರೈಟ್ ಸ್ಟ್ರೈಕು, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು ಏನಾದ್ರೂ ಬಂದಿದೆಯೋ ಇಲ್ವೋ ಅನ್ನೋದನ್ನ ಆರಾಮಾಗಿ ನೋಡ್ಕೊಬಹುದು. ಮೊದಲ ತರ ನಾವು ಮೇಲ್ನೆಲ್ಲ ಚೆಕ್ ಮಾಡ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ. ನಮಗೆ ವೈಟಿ ಸ್ಟುಡಿಯೋದಲ್ಲೇ ಅಂತದೊಂದು ಆಪ್ಷನ್ ಬಂದಿದೆ. ಏನದು ಆಪ್ಷನ್, ಎಲ್ಲಿರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತಾ ಇದ್ದೀನಿ ನಿಮ್ಮ ಹತ್ರ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗ್ ಅನಿಸ್ತು, ಈ ಫೀಚರ್ ಹೆಂಗ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ, ಆಯ್ತಾ. ವೈಟಿ ಸ್ಟುಡಿಯೋ ಆಪ್ ನ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ಕೊಂಡ್ಮೇಲೆ ಮೇಲೆ ನಮಗೆ ನಮ್ಮ ಪ್ರೊಫೈಲ್ ಫೋಟೋ ಕಾಣಿಸ್ತಾ ಇರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಸೆಟ್ಟಿಂಗ್ಸು ಮತ್ತೆ ಅಕೌಂಟ್ ಸ್ಟೇಟಸ್ ಅಂತ ಕಾಣ್ತಾ ಇದೆ ಅಲ್ಲ, ಅಕೌಂಟ್ ಸ್ಟೇಟಸ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಇದು ಮೊದಲು ನಮಗೆ ಈ ಅಕೌಂಟ್ ಸ್ಟೇಟಸ್ ಅನ್ನೋದಲ್ಲಿ ಬರ್ತಾ ಇರಲಿಲ್ಲ. ಇವಾಗ ನಮ್ಗೆ ಈ ಆಪ್ಷನ್ ಕೊಟ್ಟಿದ್ದಾರೆ ಯೂಟ್ಯೂಬಿಂದ. ಹಾಗಾಗಿ ಇಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಚಾನಲಲ್ಲಿ ಕಾಪಿರೈಟ್ ಸ್ಟ್ರೈಕ್ ಬಂದಿದೆಯೋ ಇಲ್ವೋ, ಕಮ್ಯುನಿಟಿ ಸ್ಟ್ರೈಕ್ ಬಂದಿದೆಯೋ ಇಲ್ವೋ ಅನ್ನೋದು ನಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಇನ್ನೊಂದು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಮೇಲ್ಗಡೆ ಏನದು ನಮ್ಮ ಚಾನಲ್ ನೇಮು ಮತ್ತು ಮೇಲ್ ಐ ಡಿ ಎರಡೂ ಬಂದಿರುತ್ತೆ. ಅದ್ರ ಕೆಳಗಡೆ ನಮಗೆ ಚಾನಲ್ ವೈಲೇಷನ್ಸ್ ಅಂತ ಕಾಣಿಸ್ತಿದೆ ಅಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಅದನ್ನು ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನೋಡಿ ನಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ ಕಾಪಿರೈಟ್ ಸ್ಟ್ರೈಕ್ಸು, ಕಮ್ಯುನಿಟಿ ಗೈಡ್ಲೈನ್ಸು, ಸ್ಟ್ರೈಕ್ಸು ಇವೆರಡು ಏನಾದರೂ ಬಂದಿತ್ತು ಅಂದರೆ ಅಲ್ಲಿ ನನ್ನಂತ ಇರಲ್ಲ. ಇದು ನಮಗೆ ಬಂದಿಲ್ಲ ಅನ್ನೋದಾದರೆ ನನ್ನಂತ ಇದೆ. ನನಗೂ ಕೂಡ ನನ್ನಂತ ಇರೋದ್ರಿಂದ ನನಗೆ ಅವು ಯಾವುದು ಬಂದಿಲ್ಲ ಅಂತ. ಇಲ್ಲೇನಾದರೂ ಈ ಥರ ಕಮ್ಯುನಿಟಿ ಸ್ಟ್ರೈಕು ಅಥವಾ ಕಾಪಿರೈಟ್ ಸ್ಟ್ರೈಕ್ ಬಂದಿತ್ತು ಅಂತಂದರೆ ಏನು 3 ತಿಂಗಳು ಟೈಮ್ ಇರುತ್ತೆ ಅದನ್ನು ನಾವು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ. ಅದು 3 ತಿಂಗಳು ಒಳಗಡೆ ಅಂದರೆ 90 ಡೇಸ್ ಒಳಗಡೆ ಅದೇನಾದರೂ ಸಾಲ್ವ್ ಆಗಲಿಲ್ಲ ಅಂತಂದರೆ ಅದರೊಳಗಡೆ ಏನಾದರೂ ನಿಮಗೆ 3 ಏನಾದರೂ ಕಾಪಿರೈಟ್ ಸ್ಟ್ರೈಕು ಅಥವಾ ಕಮ್ಯುನಿಟಿ ಸ್ಟ್ರೈಕ್ ಬಂದರೆ ಚಾನಲ್ ಡಿಲೀಟ್ ಆಗುತ್ತೆ. ಮಾನಿಟೈಸೇಷನ್ ಆಗಿರೋರಿಗೆ ಡಿಮಾನಿಟೈಸ್ ಆಗುತ್ತೆ. ಓಕೆನಾ. ಇನ್ನು ಇದು ಕೆಳಗಡೆ ನಮಗೆ ಇನ್ನೂ ಒಂದು ಆಪ್ಷನ್ ತೋರಿಸ್ತಾ ಇದೆ ನೋಡಿ, ಎಬಿಲಿಟಿ ಟು ಅರ್ನ್ ಅಂತ ಅಂದ್ಬಿಟ್ಟು. ಇದು ಮಾನಿಟೈಸೇಷನ್ ಆಗಿರೋರಿಗೆ ಬರುತ್ತೆ. ಮಾನಿಟೈಸೇಷನ್ ಇಲ್ಲದೆ ಇರೋರಿಗೆ ಸ್ಟಾರ್ಟ್ ಟು ಅರ್ನಿಂಗ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನನಗೆ ಮಾನಿಟೈಸ್ ಆಗಿರೋದ್ರಿಂದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮು, ಆ್ಯಡ್ಸೆನ್ಸ್ ಅಕೌಂಟು ಎರಡೂ ಕೂಡ ಇದೆ ಅಂತ ಅಂದ್ಬಿಟ್ಟು ಗ್ರೀನಲ್ಲಿ ರೈಟ್ ಮಾರ್ಕು ತೋರಿಸ್ತಾ ಇದೆ. ಓಕೆನಾ, ಈ ಥರ ಇರುತ್ತೆ. ಇದು ಯೂಟ್ಯೂಬಿಂದ ಹೊಸದಾಗಿ ಅಪ್ಡೇಟ್ ಆಗಿರೋ ಫೀಚರ್ ಅಂತಲೇ ಹೇಳ್ಬೋದು. ನಮಗೆ ಕಮ್ಯುನಿಟಿ ಸ್ಟ್ರೈಕು, ಕಾಪಿರೈಟ್ ಸ್ಟ್ರೈಕು ಬಂದಿದೆಯೋ ಇಲ್ವೋ ಅನ್ನೋದನ್ನು ನಾವು ಈಸಿಯಾಗಿ ವೈಟಿ ಸ್ಟುಡಿಯೋಯಿಂದನೇ ನೋಡಿ ತಿಳ್ಕೊಬೋದು. ನಾವು ಎಲ್ಲೆಲ್ಲೋ ಮೇಲ್ಗಳನ್ನ ಅದು ಇದನ್ನು ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ. ಇದನ್ನು ನೀವು ಕೂಡ ಚೆಕ್ ಮಾಡ್ಕೊಂಡು ನೋಡಿ. ನೋಡಿದ್ರಲ್ಲ, ಇವಾಗ ನಾವು ವೈಟಿ ಸ್ಟುಡಿಯೋದಲ್ಲೇನೆ ಯಾವ ತರ ಈಸಿಯಾಗಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು, ಕಾಪಿರೈಟ್ ಸ್ಟ್ರೈಕು ಬಂದಿದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೊಬಹುದು. ನೀವು ಕೂಡ ಎಲ್ಲರೂ ನಿಮ್ಮ ಚಾನಲ್ ಅಲ್ಲಿ ಒಂದ್ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಈ ತರ ಏನಾದ್ರೂ ಬಂದಿತ್ತು ಅಂತಂದ್ರೆ ಚಾನಲ್ ಮಾನಿಟೈಸ್ ಆಗಲ್ಲ. 3 ಏನಾದ್ರೂ ಸ್ಟ್ರೈಕು 90 ಡೇಸ್ ಒಳಗಡೆ ಬಿತ್ತು ಅಂತಂದ್ರೆ ಚಾನಲ್ ಡಿಮಾನಿಟೈಸ್ ಆಗುತ್ತೆ ಅಥವಾ ಚಾನಲ್ ಡಿಲೀಟ್ ಆಗುತ್ತೆ, ಮಾನಿಟೈಸೇಷನ್ ಆಗದೆ ಇರೋರಿಗೆ. ಓಕೆನಾ, ಈ ತರ ಇರುತ್ತೆ. ಚೆಕ್ ಮಾಡ್ಕೊಂಡು ನೋಡಿ ಎಲ್ಲರೂ ಕೂಡ. ಈ ವಿಷಯ ಹೆಂಗ್ ಅನಿಸ್ತು ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋ ತನಕ ಮಿಸ್ ಮಾಡ್ಕೊಂತಾರೆ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.